ಸಮಯ ಅರ್ಧರಾತ್ರಿಯಾಗುತ್ತಿತ್ತು. ರಮೇಶ್ ಮತ್ತು ಸುರೇಶ್ ಒಂದು ಅಡವಿಯ ಮಧ್ಯದಲ್ಲಿ ನಡೆಯುತ್ತಿದ್ದರು. ಈ ಟೈಮಲ್ಲಿ ಈ ಅಡವಿಗೆ ಬರೋದು ಇಷ್ಟು ಅಗತ್ಯನಾ? ಅಸಲೇ ಈ ಕಾಡ್ನಲ್ಲಿ ತುಂಬಾ ದೆವ್ವಗಳಿದೆ ಎಂದು ಊರಿನ ಅಕ್ಕಪಕ್ಕದವರೆಲ್ಲ ಮನೆ ಹೊಲ ಎಲ್ಲ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಭಯಪಡಬೇಡ ಕಣೋ, ನಿಜವಾಗಿ ದೆವ್ವಗಳಿದ್ರೆ ಏನು, ನಾವು ಅದ್ರ ಎದುರು ಹೋಗಿ ನಿಂತ್ಕೋತೀವಾ ಏನು? ಲಕ್ಕಿಯಾಗಿ ಒಂದು ದೆವ್ವದ ಫೋಟೋ ತೆಗೆದೆ ಅಂದ್ರೆ ನಾಳೆ ಎಲ್ಲ ಪೇಪರ್ನಲ್ಲೂ ನಮ್ಮ ಫೋಟೋನೇ ಇರುತ್ತೆ. ಭಯಪಡಬೇಡ, ಸೇಫ್ಟಿಗೆ ಅಂತ ಮಂತ್ರಿಸಿದ ತಾಯ್ತ ಕೂಡ ತಂದಿದ್ದೀನಿ, ಅದು ನಮ್ಮನ್ನ ಏನು ಮಾಡಲ್ಲ ಎಂದು ಕ್ಯಾಮರಾ ಹಿಡಿದುಕೊಂಡು ದೆವ್ವಕ್ಕೋಸ್ಕರ ಹುಡುಕುತ್ತಾ ಇರುತ್ತಾರೆ ರಮೇಶ್ ಮತ್ತು ಸುರೇಶ್. ಆದರೆ ಅಷ್ಟರಲ್ಲಿ ಏನೇನೋ ಶಬ್ದಗಳು ಕೇಳಿಸಲಿಕ್ಕೆ ಶುರುವಾಗುತ್ತದೆ. ಅವರು ನಡೆಯುವುದನ್ನು ನಿಲ್ಲಿಸಿ ಸುತ್ತಲೂ ತಿರುಗಿ ನೋಡುತ್ತಾರೆ. ಇಷ್ಟರಲ್ಲಿ ಅವರ ಕಾಲಿನ ಹತ್ತಿರದಲ್ಲಿ ಒಂದು ಭಯಂಕರವಾದ ದೆವ್ವ ಭೂಮಿಯಿಂದ ಹೊರಗೆ ಬಂದಿತು. ಅದು ರಮೇಶ್ ಹಾಗೂ ಸುರೇಶ್ನ ಹಿಂದೆ ಬಿದ್ದಿತು. ಅದರಿಂದ ಅವರಿಬ್ಬರು ಭಯದಿಂದ ಒಣಗಿ ಹೋದರು. ಪ್ರಾಣ ಭಯದಿಂದ ಕ್ಯಾಮರಾ ಅಲ್ಲೇ ಬೀಳಿಸಿ ಓಟ ಕಿತ್ತರು. ಮರುದಿನ ಸಂತೋಷ್ ಮನೆಯಲ್ಲಿ ಕುಳಿತಿದ್ದಾಗ ಫೋನ್ ರಿಂಗ್ ಆಯಿತು. ಹಲೋ ಹಲೋ ಸಂತೋಷ್, ಈಗ ಮೇಲಿನಿಂದ ಆರ್ಡರ್ಸ್ ಬಂದಿದೆ. ನಿನ್ನನ್ನು ದೆವ್ವದ ಅಡವಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ದೆವ್ವದ ಅಡವಿಯಾ? ಅದು ಎಲ್ಲಿದೆ? ನೀನು ದಿನಾನು ಪೇಪರ್ ಓದಲ್ವಾ ಏನು? ಆ ಬೆಟ್ಟದ ಮೇಲಿನ ಅಡವಿಯಲ್ಲಿ ದೆವ್ವಗಳಿವೆ ಎಂದು ಎಲ್ಲರೂ ಅಂದ್ಕೋತಾರೆ. ಅಲ್ಲಿ ಕೆಲಸ ಮಾಡುವ ಫಾರೆಸ್ಟ್ ಆಫೀಸರ್ ಕೂಡ ಕಾಣಿಸದೇ ಹೋದ್ರು. ಈಗ ನಿನ್ನನ್ನು ಕಳಿಸ್ತಾ ಇದ್ದಾರೆ. ಮತ್ತೆ ತಿರುಗಿ ಬರ್ತೀಯೋ ಇಲ್ವೋ ಏನು ಎಂದನು ವ್ಯಂಗ್ಯವಾಗಿ. ಹಾ ಸರಿ ಬಿಡು, ಇಂಥದ್ದೇನೋ ಬಹಳ ನೋಡಿದೀನಿ, ನನಗೆ ಯಾವ ಭಯಾನೂ ಇಲ್ಲ. ನಾಳೆನೇ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಎಂದು ಹೇಳಿ ಸಂತೋಷ್ ಹೇಳಿದ ಹಾಗೆ ಮರುದಿನ ಕೊಂಡಕೋನ ಫಾರೆಸ್ಟ್ ಆಫೀಸ್ಗೆ ಹೋದನು. ಅಲ್ಲಿ ತನ್ನ ಜೊತೆ ಕೆಲಸ ಮಾಡುವ ವ್ಯಕ್ತಿ ವೆಂಕಟೇಶ್ವರನನ್ನು ಕರೆದು, ಏನಿದು, ಈ ಅಡವಿಯಲ್ಲಿ ದೆವ್ವಗಳಿವೆ ಅಂತೆ, ನಿನ್ಗೆ ಯಾವತ್ತೂ ಕಾಣಿಸ್ಲಿಲ್ವಾ? ಇದಕ್ಕೂ ಮೊದಲು ಕೆಲಸ ಮಾಡಿದ ಆಫೀಸರ್ ಕೂಡ ಸತ್ತು ಹೋದ್ರಂತೆ ಅಲ್ವಾ? ಹೌದು ಸಾರ್, ಈ ಅಡವಿ ಹಗಲು ನಾರ್ಮಲ್ ಆಗೇ ಇರುತ್ತೆ, ಆದ್ರೆ ಕತ್ಲಾಯ್ತು ಅಂದ್ರೆ ಚಿತ್ರ ವಿಚಿತ್ರವಾದ ಶಬ್ದಗಳು, ಅರಚಾಟ, ಕೇಕೆಗಳು ಕೇಳಿಸುತ್ತೆ. ಈಗ ಮೊದಲಿನ ಫಾರೆಸ್ಟ್ ಆಫೀಸರ್ ಕೂಡ ಹೀಗೆ ದೆವ್ವಗಳೇನು, ನಾನ್ ನಂಬಲ್ಲ ಅಂತ ಅರ್ಧರಾತ್ರಿಲಿ ಒಬ್ನೇ ರೌಂಡ್ಸ್ಗೆ ಹೋದ್ರು. ನನಗೆ ಧೈರ್ಯ ಕಡಿಮೆ ಇದ್ದಿದ್ರಿಂದ ಅವ್ರ ಜೊತೆ ಹೋಗಿಲ್ಲ. ಆದ್ರೆ ಹೋದವರು ಇದುವರೆಗೆ ಕೂಡ ತಿರುಗಿ ಕಾಣಿಸ್ಲಿಲ್ಲ. ಅವನೊಬ್ನೇ ಮಾತ್ರ ಅಲ್ಲ, ಈ ಸುತ್ತಮುತ್ತಲಿನ ಊರ್ನವರಲ್ಲಿ ಬಹಳ ಜನ ಹೀಗೆ ಕಾಣಿಸ್ದೇ ಹೋಗಿದ್ದಾರೆ. ಅದಕ್ಕೆ ಎಲ್ರೂ ಭಯದಿಂದ ಊರ್ ಬಿಟ್ಟು ಹೋಗ್ತಿದ್ದಾರೆ. ದೆವ್ವದ ಸಂಗತಿ ಏನು ಅಂತ ನೋಡ್ತೀನಿ ಬಿಡು ಎಂದು ಹೇಳಿ ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋದನು. ಕತ್ತಲಾದ ನಂತರ ಹೇಗಾದರೂ ಆ ದೆವ್ವದ ಗೋಲ ಏನು ಅಂತ ನೋಡಲಿಕ್ಕೆ ಅಡವಿ ಒಳಗೆ ಹೋದನು. ಅಡವಿಯೆಲ್ಲ ಸಂಪೂರ್ಣವಾಗಿ ಕತ್ತಲಿನಲ್ಲಿ ತುಂಬಿತ್ತು. ಸಂತೋಷ್ ಹಾಗೆ ಮುಂದಕ್ಕೆ ನಡೆಯುತ್ತಿದ್ದನು. ಸ್ವಲ್ಪ ದೂರ ಹೋದ ನಂತರ ಒಂದು ಕಡೆ ನಿಂತು ಎಲ್ಲ ದಿಕ್ಕುಗಳನ್ನು ನೋಡುತ್ತಿದ್ದನು. ಅಷ್ಟರಲ್ಲಿ ಮರದ ಮೇಲಿಂದ ಅವನ ಮೇಲೆ ರಕ್ತದ ಹನಿಗಳು ಬೀಳುತ್ತಿತ್ತು. ಅದನ್ನು ನೋಡಿ, ಏನು ರಕ್ತ ಬೀಳುತ್ತಿದೆ ಎಂದು ತಲೆ ಎತ್ತಿ ನೋಡಿದನು. ಅಲ್ಲಿ ಒಂದು ಮುಂಡ ತನ್ನ ಮುರಿದ ರುಂಡವನ್ನು ಹಿಡಿದು ತಲೆ ಕೆಳಗಾಗಿ ತೇಲಾಡುತ್ತಿತ್ತು. ಅದನ್ನು ನೋಡಿದ ಸಂತೋಷನಿಗೆ ಬಾಯಲ್ಲಿ ಮಾತು ನಿಂತು ಹೋಯಿತು. ಅಲ್ಲಿಂದ ದೂರಕ್ಕೆ ಓಡಿ ಹೋದನು. ಇಂಥದ್ದರಲ್ಲಿ ಮತ್ತೊಂದು ಕಡೆಯಿಂದ ಮತ್ತೊಂದು ದೆವ್ವ ಭೂಮಿಯಿಂದ ಹೊರಗೆ ಬಂದು ಸಂತೋಷನ ಹಿಂದೆ ಬೀಳುತ್ತದೆ. ಅದರಿಂದ ಓಡೋಡುತ್ತಾ ಕಾಲು ಜಾರಿ ಕೆಳಗೆ ಬಿದ್ದು ಹೋದನು ಸಂತೋಷ್. ಆಗ ಆ ದೆವ್ವ ಸಂತೋಷನ ಬಹಳ ಹತ್ತಿರವೇ ಬರುತ್ತಿತ್ತು. ಏನು ಮಾಡುವುದೋ ತಿಳಿಯದೆ ಆ ಕಡೆ ಈ ಕಡೆ ನೋಡಿದನು. ಪಕ್ಕದಲ್ಲಿ ಒಂದು ಒಣಗಿದ ಮರಕ್ಕೆ ಒಂದು ಸೀಸೆ ಕಟ್ಟಿತ್ತು. ತಕ್ಷಣವೇ ಹೋಗಿ ಸೀಸೆಯನ್ನು ತೆಗೆದುಕೊಂಡು ದೆವ್ವದ ಮೇಲೆ ಬಿಸಾಕಿದನು. ದೂರಕ್ಕೆ ಓಡೋಡಿ ಬಂದನು. ಮನೆಗೆ ಬಂದು ಬಾಗಿಲುಗಳನ್ನೆಲ್ಲ ಮುಚ್ಚಿ ಕುಳಿತನು. ಇಷ್ಟರಲ್ಲೇ ಯಾರೋ ಬಾಗಿಲು ತಟ್ಟಿದರು. ಈ ಟೈಮಲ್ಲಿ ಯಾರು ಬಂದಿರಬಹುದು ಎಂದು ಹೋಗಿ ಬಾಗಿಲು ತೆಗೆದು ನೋಡಿದನು. ಹಳೆ ಫಾರೆಸ್ಟ್ ಆಫೀಸರ್ ತನ್ನ ಫಾರೆಸ್ಟ್ ಆಫೀಸರ್ ಡ್ರೆಸ್ ಹಾಕಿಕೊಂಡು ದೆವ್ವವಾಗಿ ಅಲ್ಲಿಗೆ ಬಂದನು. ಅದನ್ನು ನೋಡಿದ ಸಂತೋಷ್, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ ಎಂದು ಅರಚಿದನು. ಆಗ ಸತ್ತು ಹೋದ ಫಾರೆಸ್ಟ್ ಆಫೀಸರ್ ಮನೆಯೊಳಗೆ ಬಂದು, ನಾನು ನಿನ್ನನ್ನೇನು ಮಾಡಲ್ಲ, ನಾನು ನಿನ್ನನ್ನು ಕಾಪಾಡ್ಲಿಕ್ಕೆ ಬಂದಿದ್ದೀನಿ. ನನ್ನನ್ನು ಕಾಪಾಡ್ತೀಯಾ? ಅಸಲು ನೀನು ಏನಕ್ಕೆ ದೆವ್ವಾಗಿ ಬದಲಾದೆ? ನಾನು ನಿನ್ನ ಹಾಗೆ ನಿಜಾಯಿತಿಯಿಂದ ಜಾಬ್ ಮಾಡ್ಲಿಕ್ಕೆ ಬಂದೆ. ಆದ್ರೆ ಈ ಅಡವಿಯಲ್ಲಿ ದೆವ್ವ ಇದೆ ಅಂತ ಊರಲ್ಲಿ ಎಲ್ಲರೂ ಊರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಎಂದು, ಅಸಲು ಅಡವಿಯಲ್ಲಿ ಏನು ನಡೀತಾ ಇದೆ ಎಂದು ತಿಳ್ಕೋಬೇಕಂತ ಅಡವಿ ಒಳಗೆ ಹೋದೆ. ಅಲ್ಲಿ ವೀರಭದ್ರ ಅಡವಿಯಲ್ಲಿ ಗಂಧದ ಮರಗಳನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ಅದು ಹೊರಗೆ ಬಾರದೆ ಇರೋದಕ್ಕೆ ಕೆಲವು ಮಂದಿಗೆ ದೆವ್ವದ ಮೇಕಪ್ ಹಾಕಿ ಬಂದು ಹೋಗೋರನ್ನು ಭಯಪಡಿಸ್ತಾ ಇದ್ದ.
ಧೈರ್ಯ ಮಾಡಿ ನಿಜ ತಿಳಿದುಕೊಂಡವರನ್ನು ಕೊಲ್ತಿದ್ದಾನೆ. ಹಾಗೆ ನಿಜ ತಿಳಿದುಕೊಂಡ ನನ್ನನ್ನು ಸಾಯಿಸಿ ನನ್ನ ಆತ್ಮನ ಒಂದು ಸೀಸೆಯಲ್ಲಿ ಬಂಧಿಸಿ ಅಡವಿಯಲ್ಲಿ ಒಂದು ಮರಕ್ಕೆ ಮಂತ್ರಿಸಿ ಕಟ್ಟಿದ್ದ. ಇದಕ್ಕೂ ಮುಂಚೆ ನೀನು ಯಾರಿಗೂ ತಿಳಿಯದೆ ಆ ಸೀಸೆಯನ್ನು ಒಡೆದು ಹಾಕಿದೆ. ನಾನು ಹೊರಗೆ ಬಂದೆ ಎಂದು ಜರುಗಿದ್ದೆಲ್ಲ ಹೇಳಿದನು. ಆದರೆ ವೀರಭದ್ರನನ್ನು ಆಧಾರ ಸಮೇತವಾಗಿ ಹಿಡಿದುಕೊಂಡ್ರೆ ಊರಿನಿಂದ ಹೋದವರಿಗೆ ನಿಜ ತಿಳಿಯುತ್ತೆ. ಆಗ ಎಲ್ಲರೂ ತಿರುಗಿ ವಾಪಸ್ ಬರ್ತಾರೆ. ನಾವಿಬ್ರು ಸೇರಿ ಹೇಗಾದ್ರೂ ಮಾಡಿ ವೀರಭದ್ರನೇ ಇದೆಲ್ಲ ಮಾಡಿದ್ದು ಎಂದು ವಿಡಿಯೋ ತೆಗಿಬೇಕು. ಅದಕ್ಕೆ ನಾನು ಪ್ಲಾನ್ ಮಾಡ್ಕೊಳ್ತೀನಿ ಎಂದನು ಸಂತೋಷ್. ಮರುದಿನ ಫಾರೆಸ್ಟ್ ಆಫೀಸಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಕರೆಸಿ ಒಂದು ಕ್ಯಾಮರಾ ತರಿಸಿದನು. ಅಂದುಕೊಂಡ ಹಾಗೆ ಮರುದಿನ ರಾತ್ರಿ ಸಂತೋಷ್ ಕ್ಯಾಮರಾ ತೆಗೆದುಕೊಂಡು ಹೋಗಿ ಅಡವಿಯಲ್ಲಿ ವೀರಭದ್ರನ ಮನುಷ್ಯರು ಗಂಧದ ಮರಗಳನ್ನು ಕಡಿಯುತ್ತಿರುವುದನ್ನು ವಿಡಿಯೋ ಮಾಡಲಿಕ್ಕೆ ಕ್ಯಾಮರಾ ತೆಗೆದನು. ಆದರೆ ಕ್ಯಾಮರಾ ಕೆಲಸ ಮಾಡಲಿಲ್ಲ. ಏನು ಮಾಡಬೇಕು ಎಂದು ಆಲೋಚಿಸುತ್ತಾ ಇರುವಾಗ ವೀರಭದ್ರನ ಮನುಷ್ಯರು ಸಂತೋಷ್ನನ್ನು ನೋಡಿದರು. ಅವರು ಸಂತೋಷ್ನನ್ನು ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ವೀರಭದ್ರನನ್ನು ಕರೆಸಿದರು. ನೀನೇನಾ ಹೊಸದಾಗಿ ಬಂದ ಫಾರೆಸ್ಟ್ ಆಫೀಸರ್? ನನ್ನನ್ನು ಆಧಾರದ ಸಮೇತ ಹಿಡಿಬೇಕು ಅಂತ ಕ್ಯಾಮ್ರಾ ತಗೊಂಡು ಬಂದ್ಯಾ? ಆ ಕ್ಯಾಮ್ರಾದ ಬ್ಯಾಟ್ರಿ ತೆಗೆದಿದ್ದು ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ನನ್ನ ಮನುಷ್ಯನೇ. ನಿನ್ ಹಾಗೆ ಮೊದಲು ಬಂದ ಫಾರೆಸ್ಟ್ ಆಫೀಸರ್ ಕೂಡ ಹೀಗೆ ಕೊಂದೆ ಎನ್ನುತ್ತಾ ಕತ್ತಿ ತೆಗೆದುಕೊಂಡು ಸಂತೋಷ್ನನ್ನು ತಿವಿದನು. ಆದರೆ ಸಂತೋಷ್ಗೆ ಏನೂ ಆಗಲಿಲ್ಲ. ಸಂತೋಷ್ ನಗುತ್ತಾ, ನನ್ನನ್ನು ಸಂತೋಷ್ ಅಂದ್ಕೊಂಡ್ಯಾ? ನಾನು ನೀನು ಕೊಂದ ಹಳೆ ಫಾರೆಸ್ಟ್ ಆಫೀಸರ್ ಎನ್ನುತ್ತಾ ದೆವ್ವದ ರೂಪಕ್ಕೆ ಬದಲಾದನು. ಆಗ ವೀರಭದ್ರ ತಾನು ಮಾಡಿದ ತಪ್ಪನ್ನೆಲ್ಲ, ಅವನ ಬಾಯಿಂದ ಹೇಳಿದ್ದನ್ನೆಲ್ಲ ದೂರದಲ್ಲಿ ಮರದ ಕೆಳಗೆ ನಿಂತಿದ್ದ ಸಂತೋಷ್ ತನಗೆ ಕಾಡಿನಲ್ಲಿ ಸಿಕ್ಕ ಕ್ಯಾಮರಾದಿಂದ ವಿಡಿಯೋ ತೆಗೆದನು. ದೆವ್ವ ಫಾರೆಸ್ಟ್ ಆಫೀಸರ್ ವೀರಭದ್ರನನ್ನು ಪೊದೆಯೊಳಗೆ ತೆಗೆದುಕೊಂಡು ಹೋಗಿ ಸಾಯಿಸಿತು. ಅಡವಿಯಲ್ಲಿ ದೆವ್ವದ ಹಾಗೆ ಬದಲಾಗಿ ಭಯಪಡಿಸುತ್ತಿದ್ದವರು ವೀರಭದ್ರನ ಮನುಷ್ಯರೇ ಎಂದು ತಿಳಿದು ಎಲ್ಲರೂ ಊರಿಗೆ ಮರಳಿ ಬಂದರು. ನರಸಾಪುರ ಎನ್ನುವ ಗ್ರಾಮದಲ್ಲಿ ಜನರೆಲ್ಲ ಬಹಳ ಸಂತೋಷವಾಗಿರುತ್ತಿದ್ದರು. ಆ ಗ್ರಾಮಕ್ಕೆ ದೂರವಾಗಿ ಒಂದು ಅಡವಿ ಇತ್ತು. ಆ ಅಡವಿಯಲ್ಲಿ ಎರಡೂ ಕೈಗಳಿಲ್ಲದ ಒಂದು ಭಯಂಕರವಾದ ದೆವ್ವವಿತ್ತು. ಅದು ಒಂದು ದಿನ ರಾತ್ರಿ ಸಮಯದಲ್ಲಿ ಎಲ್ಲರೂ ನಿದ್ರೆ ಹೋಗುತ್ತಿರುವ ಸಮಯದಲ್ಲಿ ಗಿರಿ ತನ್ನ ಹೆಂಡತಿ ಲತಾ ಇರುವ ಮನೆಗೆ ದೂರಿದಳು. ಇಬ್ಬರು ಗಾಢ ನಿದ್ರೆಯಲ್ಲಿದ್ದರು. ಇಷ್ಟರಲ್ಲಿ ದೆವ್ವ ಗಿರಿ ಹತ್ತಿರ ಹೋಗಿ ತನ್ನ ಮುರಿದ ಕೈಯಿಂದ ತಲೆಯನ್ನು ನೇವರಿಸಿತು. ಅಷ್ಟೇ, ಗಿರಿ ಮತ್ತಿನಿಂದ ಮಲಗಿಬಿಟ್ಟನು. ಆ ದೆವ್ವ ಗಿರಿಯ ಎರಡೂ ಕೈಗಳನ್ನು ಕೊಯ್ದು ಅವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೊರಟು ಹೋಯಿತು. ಬೆಳಗಾಗುತ್ತಲೇ ಮೊದಲೇ ಲತಾ ನಿದ್ರೆಯಿಂದೆದ್ದಳು. ಮಂಚದ ಹತ್ತಿರ ಬಹಳ ರಕ್ತ ಕಾಣಿಸಿತು. ಅದನ್ನು ನೋಡಿದ ಲತಾ, ಈ ಕೆಂಪು ಬಣ್ಣವೆಲ್ಲ ಎಲ್ಲಿಂದ ಬಂದಿತು ಎಂದು ಗಿರಿಯ ಕಡೆಗೆ ನೋಡಿದಳು. ಅದನ್ನು ನೋಡಿದ ಲತಳಿಗೆ ಮಾತೇ ಬಿದ್ದು ಹೋಯಿತು. ಯಾಕೆಂದರೆ ಗಿರಿಯ ಎರಡೂ ಕೈಗಳು ಕಟ್ಟಾಗಿ ರಕ್ತವೆಲ್ಲ ಬಂದಿತು ಎಂದು ಅರ್ಥವಾಯಿತು. ಒಂದೇ ಸಲಕ್ಕೆ ಗಟ್ಟಿಯಾಗಿ ಅರಚಿದಳು. ಆ ಶಬ್ದಕ್ಕೆ ಗಿರಿಗೆ ಎಚ್ಚರವಾಗಿ ಮೇಲೆದ್ದು ಕುಳಿತುಕೊಂಡನು. ತನ್ನ ಎರಡೂ ಕೈಗಳು ಕೊಯ್ದಿದೆ ಎನ್ನುವ ಸಂಗತಿ ತಿಳಿಯದೆ, ಏನಾಯ್ತು ಲತಾ? ಯಾಕಷ್ಟು ಗಟ್ಟಿಯಾಗಿ ಕಿರಿಸಿದೆ? ನಿಮ್ಮ ಕೈಗಳಿಗೆ ಏನಾಯ್ತು ಅಂದ್ರೆ ಎಂದು ಅಳುತ್ತಾ ಹೇಳಿದಳು. ಒಂದು ಸಲ ತನ್ನ ಕೈಗಳನ್ನು ನೋಡಿಕೊಂಡನು. ಎರಡೂ ಕೈಗಳನ್ನು ಯಾರೋ ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದರು. ಅದನ್ನು ನೋಡಿದ ಗಿರಿ ಗಟ್ಟಿಯಾಗಿ ಅರಚಿದನು. ಅಯ್ಯೋ ದೇವ್ರೆ, ಏನಿಂತ ಕೆಲಸ ಆಯ್ತು? ನನ್ನೆರಡು ಕೈಗಳು, ಅಮ್ಮ ಈಗ ನೋಯ್ತಾ ಇದೆ, ನನ್ನ ಕೈಗಳು ಹೋದ್ವು. ಈಗ ನಾನು ಏನ್ ಮಾಡ್ಬೇಕು ದೇವ್ರೆ? ಅಮ್ಮ ಎಂದು ಇಬ್ಬರು ಅಳುತ್ತಾ ಹೊರಗಡೆ ಓಡೋಡಿ ಬಂದರು. ಅದನ್ನು ನೋಡಿದ ಮೋಹನ್, ರವಿ, ಏನಿದು? ನಿಜಕ್ಕೂ ಏನಾಯ್ತು? ಏನು? ನಿನ್ನೆರಡು ಕೈಗಳು ಯಾಕೆ ಕತ್ತರಿಸಿ ಹೋಗಿದೆ? ಯಾರು ಹೀಗೆ ಮಾಡಿದ್ರು? ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ಚೆನ್ನಾಗೇ ಇದ್ದಿತ್ತು, ಬೆಳಿಗ್ಗೆ ನಿದ್ರೆ ನೋಡಿದ್ರೆ ಹೀಗಾಗಿದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಏಯ್ ಗಿರಿ, ಯಾರಾದ್ರೂ ಕೈಗಳು ಕತ್ತರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನೇನ್ ಮಾಡ್ತಾ ಇದ್ದೆ? ಇದು ಕೇಳೋದಕ್ಕೆ ಬಹಳ ವಿಚಿತ್ರವಾಗಿದೆ. ಎದ್ದು ಕೈಗಳಿಗೆ ಪಟ್ಟಿ ಕಟ್ಕೋ ಹೋಗು. ನಮ್ಮೂರಿನ ಹಿರಿಯರಿಗೆ ಹೇಳಿ ಇದು ಹೇಗೆ ಜರುಗಿತೋ ಕೇಳೋಣ. ಮೊದಲು ಬೇಗ ಹೋಗು ಎಂದು ವ್ಯಂಗ್ಯವಾಗಿ ಮಾತನಾಡಿ ಹೊರಟು ಹೋದರು. ಇನ್ನು ಆ ದಿನ ರಾತ್ರಿ ಮತ್ತೆ ಆ ದೆವ್ವ ಊರಿನೊಳಗೆ ಬಂದಿತು. ನೇರವಾಗಿ ರವಿ ಮನೆಗೆ ಹೋಯಿತು. ರವಿಯ ತಲೆ ಮೇಲೆ ನೇವರಿಸುತ್ತಲೇ ರವಿ ಮತ್ತಿನಿಂದ ಮಲಗಿಕೊಂಡನು. ಅಷ್ಟೇ, ಅವನ ಎರಡೂ ಕೈಗಳು ಕತ್ತರಿಸಿ ಬಾಯಲ್ಲಿ ಕಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಯಿತು. ಬೆಳಗಾಗುತ್ತಲೇ ನಿದ್ದೆಯಿಂದೆದ್ದು ನೋಡುವ ಹೊತ್ತಿಗೆ ತನ್ನೆರಡೂ ಕೈಗಳನ್ನು ಯಾರೋ ಕತ್ತರಿಸಿಕೊಂಡು ಹೋಗಿದ್ದರು. ತನಗೇನಾಗಿದೆಯೋ ಅರ್ಥವಾಗಲಿಲ್ಲ. ಇನ್ನು ಗಟ್ಟಿಯಾಗಿ ಕೇಕೆ ಹಾಕುತ್ತಾ ಹೊರಗೆ ಓಡಿ ಬಂದನು. ಕೈಗಳು, ನನ್ನ ಕೈಗಳು, ಅಮ್ಮ ನನ್ನ ಕೈಗಳು ಯಾರೋ ಕಳ್ತನ ಮಾಡಿದ್ರು, ಅಯ್ಯೋ ಅಮ್ಮ ಎಂದು ಅರಚಿದನು. ಆ ಅರಚಾಟ ಕೇಳಿ ಮೋಹನ್, ಗಿರಿ, ಲತಾ ಹೊರಗೆ ಬಂದರು.
ಅದನ್ನು ನೋಡಿದ ಅವರಿಗೆ ಊರಲ್ಲಿ ಏನು ನಡೆಯುತ್ತಿದೆಯೋ ಅರ್ಥವಾಗಲಿಲ್ಲ. ನನ್ನನ್ನು ವ್ಯಂಗ್ಯವಾಗಿ ಮಾತನಾಡಿಸಿದೆ ಅಲ್ಲ, ಈ ದಿನ ನೋಡು ನಿನಗೆ ಹೀಗಾಗಿದೆ. ಅಸಲು ಇದನ್ನು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗ್ತಾ ಇಲ್ವೇ? ನಾವು ತಕ್ಷಣವೇ ನಮ್ಮೂರಿನ ಸರ್ಪಂಚರನ್ನು ನೋಡೋಣ ಎಂದು ನಾಲ್ವರು ಸರಪಂಚರ ಹತ್ತಿರ ಹೋದರು. ಜರುಗಿದ ವಿಷಯವನ್ನೆಲ್ಲ ಹೇಳಿದರು. ಎಲ್ಲ ಕೇಳಿದ ಸರ್ಪಂಚ್, ಇದು ಬಹಳ ವಿಚಿತ್ರವಾಗಿದೆ. 2 ಕೈಗಳನ್ನು ಕತ್ತರಿಸಿಕೊಂಡು ಹೋಗುತ್ತಿರುವಾಗ ಪ್ರಜ್ಞೆ ಕೂಡ ಬಾರದಂತೆ ಇದು ಯಾರೋ ಮನುಷ್ಯ ಮಾಡಿದ ಕೆಲಸವಂತೂ ಅಲ್ಲ, ಅದು ಇನ್ಯಾರೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದು ಯಾರೋ ನಾವು ಕಂಡುಹಿಡಿಬೇಕು ಎಂದು ಊರಿನ ಪ್ರಜೆಗಳನ್ನೆಲ್ಲ ಒಂದು ಜಾಗಕ್ಕೆ ಕರೆದನು. ಗ್ರಾಮದ ಜನರ ಹತ್ತಿರ, ಕಳೆದ 2 ದಿನಗಳಿಂದ ನಮ್ಮೂರಿನಲ್ಲೇ 2 ವ್ಯಕ್ತಿಗಳ 2 ಕೈಗಳನ್ನು ರಾತ್ರಿ ಸಮಯದಲ್ಲಿ ಯಾರೋ ಕತ್ತರಿಸಿಕೊಂಡು ಹೋಗಿದ್ದಾರೆ. ನಾಳೆ ಅದು ನಮ್ಮ ಕೈಗಳನ್ನು ಕೂಡ ಕತ್ತರಿಸಬಹುದು. ಅದೇನು ಅಂತ ನಾವು ಈ ದಿನ ರಾತ್ರಿನೇ ಕಂಡು ಹಿಡಿಬೇಕು. ನೀವೆಲ್ಲರೂ ನಾಳೆ ಒಂದೇ ಜಾಗದಲ್ಲಿರ್ಬೇಕು. ಎಲ್ಲರೂ ಸೇರಿ ಧೈರ್ಯವಾಗಿ ಅದನ್ನು ಎದುರಿಸಬಹುದು ಎಂದು ಹೇಳಿದನು. ಆ ದಿನ ರಾತ್ರಿ ಊರಿನ ಜನರೆಲ್ಲರೂ ಸರಪಂಚನ ಮನೆಯ ಹತ್ತಿರ ಸೇರಿಕೊಂಡರು. ನಿಜವಾಗಿ ಊರಿಗೆ ಬಂದು ಹಾಗೆ ಮಾಡಿದವರು ಯಾರು ಎಂದು ತಿಳಿದುಕೊಳ್ಳಬೇಕೆಂಬ ಆತುರತೆಯಿಂದ ಸರ್ಪಂಚ್ ಮನೆಯಿಂದ ಊರಿನಲ್ಲಿ ಏನು ನಡೆಯುತ್ತಿದೆಯೋ ಎಂದು ಗಮನಿಸುತ್ತಿದ್ದರು. ಎಲ್ಲವೂ ನಿಶ್ಶಬ್ದವಾಗಿತ್ತು. ಇಂಥದ್ದರಲ್ಲಿ ಭಯಂಕರವಾದ ಕೈಗಳು ಕತ್ತರಿಸಿದ್ದ ದೆವ್ವವೊಂದು ಗಾಳಿಯಲ್ಲಿ ತೇಲುತ್ತಾ ಬಂದಿತು. ಅಂದರೆ 2 ದಿನದಿಂದ ನಿಮ್ಮ ಕೈಗಳೆರಡನ್ನು ಕತ್ತರಿಸಿದ್ದು ಒಂದು ದೆವ್ವವಾ? ಈಗ ನಾವೆಲ್ಲರೂ ಸೇರಿ ಆ ದೆವ್ವದ ಮುಂದೆ ಹೋಗಬೇಕು. ನಿಮ್ಮ ಕೈಗಳೆಲ್ಲವನ್ನು ಹಿಂದೆ ಇಟ್ಕೊಳ್ಳಿ. ಈಗ ನಾವೆಲ್ಲರೂ ಆ ದೆವ್ವದ ಹತ್ರ ಹೋಗೋಣ. ಯಾರು ಭಯಪಡಬೇಡಿ ಎನ್ನುತ್ತಿರುವಾಗ ಆ ದೆವ್ವ ಒಂದು ಮನೆಯೊಳಗೆ ದೂರಿತು. ತಕ್ಷಣವೇ ಗ್ರಾಮ ಪ್ರಜೆಗಳೆಲ್ಲರೂ ಗುಂಪಾಗಿ ಹೊರಗೆ ಬಂದರು. ಆ ಮನೆಯಲ್ಲಿ ಯಾರೂ ಇಲ್ಲದ್ದರಿಂದ ದೆವ್ವ ಹೊರಗೆ ಬಂದು ನೋಡಿತು. ಗ್ರಾಮಸ್ಥರೆಲ್ಲರೂ ಗುಂಪಾಗಿ ಒಂದೇ ಕಡೆ ನಿಂತಿದ್ದಾರೆ. ನೀವೆಲ್ಲರೂ ನನ್ನನ್ನು ಹಿಡಿದುಕೊಳ್ಳಿಕ್ಕೆ ಬಂದಿದ್ದೀರಾ? ನಿಮ್ಮೆಲ್ಲರನ್ನೂ ಅಂಗವಿಕಲರನ್ನಾಗಿ ಮಾಡಿಬಿಡ್ತೀನಿ ಎಂದು ಗಟ್ಟಿಯಾಗಿ ಅರಚಿತು. ಆಗ ಸರಪಂಚ್ ಹೀಗೆ ಹೇಳಿದನು, ನಾವು ಅದಕ್ಕೆ ಬರಲಿಲ್ಲ. ನಿಮ್ಮನ್ನು ಎದುರಿಸುವ ಶಕ್ತಿ ಕೂಡ ನಮಗಿಲ್ಲ. ಆದರೆ ನೀವು ಯಾಕೆ ಹೀಗೆ ಕೈಗಳನ್ನು ಕತ್ತರಿಸಿಕೊಂಡು ಅಮಾಯಕರನ್ನು ಕೈಗಳಿಲ್ದಿರುವವರ ಹಾಗೆ ಮಾಡ್ತಾ ಇದ್ದೀರಾ ಎಂದು ತಿಳ್ಕೊಳ್ಳೋದಕ್ಕೆ. ಆ ಮಾತುಗಳು ಕೇಳಿದ ದೆವ್ವ ಶಾಂತಿಯಿಂದ, ನಾನು ಒಬ್ಬ ಅಮಾಯಕಳು. ಯಾರೂ ನನಗೆ ಅನ್ನ ಕೊಡ್ತಾ ಇರಲಿಲ್ಲ. ಆದ್ದರಿಂದ ಕಳ್ತನ ಮಾಡಿಕೊಂಡು ಬದುಕ್ತಾ ಇದ್ದೆ. ಒಂದಿನ ಕಳ್ತನ ಮಾಡುತ್ತಾ ಸಿಕ್ಕಾಕ್ಕೊಂಡೆ. ಆಗ ಕೆಲವರು ನನ್ನನ್ನು ಹಿಡಿದುಕೊಂಡು ನನ್ನ ಕೈಯನ್ನು ಕತ್ತರಿಸಾಕಿದ್ರು. ಅದರಿಂದ ನಾನು ಮೊಂಡು ಕೈಯವಳಾಗಿ ಏನೂ ತಿನ್ನಲಾಗದೆ ಹಸಿವಿನಿಂದ ಒದ್ದಾಡಿ ನರಕ ಯಾತನೆಯನ್ನು ಅನುಭವಿಸಿ ಸತ್ತೆನು. ಆಗಿನಿಂದ ನಾನು ದೆವ್ವದ ಹಾಗೆ ಬಂದು ಮನುಷ್ಯರ ಮೇಲೆ ಕೋಪದಿಂದ ಎಲ್ಲರ ಕೈಗಳನ್ನು ಕತ್ತರಿಸ್ತಾ ಇದ್ದೀನಿ. ಅದನ್ನು ಕೇಳಿದ ಸರ್ಪಂಚ್, ಕೆಲವೊಂದು ಮೂರ್ಖರು ಮಾಡಿದ ತಪ್ಪಿನಿಂದ ನಮ್ಮೆಲ್ಲರನ್ನು ಮೊಂಡು ಕೈಯವರನ್ನಾಗಿ ಮಾಡುವುದರಿಂದ ನಾವು ಕೂಡ ನಿನ್ನ ಹಾಗೆ ಹಸುವಿನಿಂದ ನರಳಿ ಸತ್ತು ಹೋಗಬೇಕಾಗತ್ತೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಟ್ಟು ಬಿಡಿ. ನಿಮಗೆ ಅನ್ಯಾಯ ಮಾಡಿದವರ ಪರವಾಗಿ ನಾವು ಕ್ಷಮಾಪಣೆ ಕೇಳ್ತೇವೆ ಎಂದು ಹೇಳಿದನು. ಸರಪಂಚನ ಮಾತುಗಳನ್ನು ಕೇಳಿದ ದೆವ್ವ ಶಾಂತವಾಯಿತು. ಅವರಿಬ್ಬರಿಗೂ ಕೈಗಳು ಬರುವ ಹಾಗೆ ಮಾಡಿತು. ಆದರೆ ಒಂದು ಷರತ್ತು, ನನ್ನ ಆತ್ಮ ಈ ಲೋಕದಲ್ಲಿ ಇರುವವರೆಗೂ ನನಗೆ ಈ ಗ್ರಾಮದಲ್ಲಿರುವ ಕುಟುಂಬದವರು ದಿನವೂ ನನ್ನ ಹಸಿವನ್ನು ತೀರಿಸಬೇಕು ಎಂದು ಷರತ್ತು ಇಡುತ್ತದೆ. ಅದಕ್ಕೆ ಆ ಗ್ರಾಮದ ಸರಪಂಚ್, ಖಂಡಿತವಾಗಿ ನಿನ್ನ ಹಸಿವು ತೀರಿಸುತ್ತೇವೆ. ದಿನವೂ ನೀವು ಬಂದು ಆನಂದವಾಗಿ ತಿಂದು ಹೋಗಿ. ಆಗಿನಿಂದ ಆ ದೆವ್ವ ಯಾರಿಗೂ ಏನೂ ಮಾಡಲಿಲ್ಲ. ಆ ಊರಿನ ಪ್ರಜೆಗಳೆಲ್ಲರೂ ಬಹಳ ಸಂತೋಷವಾಗಿದ್ದರು.